ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ರಷ್ಯಾ ಮತ್ತು ಆಸ್ಟ್ರಿಯಾಕ್ಕೆ 3 ದಿನಗಳ ಅಧಿಕೃತ ಭೇಟಿ ನೀಡಿದ್ದು ವಿಶೇಷ ವಿಮಾನದ ಮೂಲಕ ಮಾಸ್ಕೋಗೆ ತೆರಳಿದರು. नहीं हुई थी, लेकिन अब इस 22वें समिट में शामिल होने के लिए प्रधानमंत्री नरेंद्र मोदी रवाना होते हुए अपने आप में काफी महत्वपूर्ण और खासतौर से न सिर्फ रूस बल्कि इसके बाद प्रधानमंत्री ऑस्ट्रिया भी जाएंगे. भारत रूस वार्षिक द्विपक्षीय शिखर सम्मेलन में होंगे शामिल. विदेश मंत्री डॉक्टर जयशंकर ने कहा दोनों देशों के बीच आर्थिक संबंधों में हुआ जबरदस्त सुधार. और सबसे पहले बात करते हैं ಪ್ರವಾಸದ ಮೊದಲ ಚರಣದಲ್ಲಿ 22ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪ್ರಧಾನಿ ಪಾಲ್ಗೊಳ್ಳಲಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಮಾಸ್ಕೋಗೆ ಭೇಟಿ ನೀಡುತ್ತಿದ್ದು ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ಸಮಕಾಲೀನ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. वहीं विदेश मंत्री डॉक्टर एस जयशंकर ने कहा है कि रूस के साथ संबंधों में ರಷ್ಯಾದಲ್ಲಿನ ಭಾರತೀಯ ಸಮುದಾಯ ಪ್ರಧಾನಿ ಅವರನ್ನು ಸ್ವಾಗತಿಸಲು ಸಕಲ ಸಿದ್ಧತೆ ಕೈಗೊಂಡಿದೆ. ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಅಧ್ಯಕ್ಷ ಸ್ವಾಮಿ ಮನೋಜ್ ಕೊಟ್ವಾನಿ ಭಾರತ ಮತ್ತು ರಷ್ಯಾದ ಸ್ನೇಹಕ್ಕೆ ಇದು ಮತ್ತೊಂದು ಮೈಲಿಗಲ್ಲಾಗಲಿದೆ ಎಂದು ಹೇಳಿದ್ದಾರೆ. 3ನೇ ಬಾರಿಗೆ ಅಧಿಕಾರಕ್ಕೆ ಬಂದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ದ್ವಿಪಕ್ಷೀಯ ಭೇಟಿಗೆ ಬರುತ್ತಿರುವುದು ರಷ್ಯನ್ನರಿಗೆ ಹೆಮ್ಮೆಯ ಕ್ಷಣವಾಗಿದೆ ಎಂದಿದ್ದಾರೆ. After his third time coming to the power, so it talks too much for Russia, and Russian sees this is one more milestone in their friendship. So yes, Russians are excited, Indians are excited, and I hope something miracle is going to happen. ಈ ನಡುವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಆಯೋಜಿಸಲಾಗಿದ್ದು ತಾಲೀಮುಗಳನ್ನು ನಡೆಸಲಾಗಿದೆ. ರಷ್ಯಾದ ಕಲಾವಿದರು ಸಹ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ಪ್ರದರ್ಶನ ನೀಡುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. art form in front of Narendra Modi, and I'm happy that this event is happening, that Narendra Modi is visiting Moscow, and it means that relationship between two my beloved countries are really strong. Today we are going to perform in front of Prime Minister, and it's a big honor for us, and we are going to perform our dance which called Paripahi. So we are going to perform, and we are really exciting about it, and we're waiting for applause and support from audience. ರಷ್ಯಾ ಭೇಟಿ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ತಿಂಗಳ 9 ಮತ್ತು 10ರಂದು ಆಸ್ಟ್ರಿಯಾ ಪ್ರವಾಸ ಕೈಗೊಳ್ಳಲಿದ್ದಾರೆ. 41 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆಸ್ಟ್ರಿಯಾಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು. ಪ್ರವಾಸ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ 3 ದಿನಗಳ ಕಾಲ ರಷ್ಯಾ ಮತ್ತು ಆಸ್ಟ್ರಿಯಾಕ್ಕೆ ಭೇಟಿ ನೀಡಲಾಗುತ್ತಿದೆ. ಭಾರತವು ಉಭಯ ರಾಷ್ಟ್ರಗಳ ಸ್ನೇಹವನ್ನು ಗಾಢಗೊಳಿಸಲು ಈ ಭೇಟಿ ಅದ್ಭುತ ಅವಕಾಶವಾಗಿದೆ. ಈ ದೇಶಗಳಲ್ಲಿ ವಾಸಿಸುವ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲು ಎದುರು ನೋಡುತ್ತಿದ್ದೇನೆ ಎಂದು ಹೇಳಿದ್ದಾರೆ.